ದೇಶದ ವಿಪಕ್ಷ ನಾಯಕರಾಗಿದ್ದುಕೊಂಡು ರಾಹುಲ್ ಗಾಂಧಿ ಅವರು ದೇಶದ ವಿರುದ್ಧವಾಗಿ ಹೋರಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಆ ಹೇಳಿಕೆ ಕೊಡ್ತಾ RSS ವಿರುದ್ಧ ನಾವು BJP ವಿರುದ್ಧ ಹೋರಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. BJP ವಿರುದ್ಧ ಅವರು ಹೋರಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿರೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಅವರು ವಿಪಕ್ಷ ನಾಯಕರು ಇದ್ಕೊಂಡು ಅವರು ಆ ರೀತಿ ಹೇಳಿಕೆ ಕೊಡ್ಬೋದು. ಆದರೆ ದೇಶದ ವಿರುದ್ಧವಾಗಿ ಹೋರಾಟ ಮಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ವಿರುದ್ಧವಾಗಿ ನಾವು BJP ಯುವ ಮೋರ್ಚಾ ವತಿಯಿಂದ ಅದನ್ನು ಖಂಡಿಸ್ತಿದ್ದೀರಿ. ಒಬ್ಬ ವಿಪಕ್ಷ ನಾಯಕರಾಗಿದ್ದುಕೊಂಡು ನಮ್ಮ ದೇಶದ ವಿರುದ್ಧವಾಗಿ ಆ ರೀತಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ? ಅವರು ಈ ದೇಶದಲ್ಲೇ ಹುಟ್ಟಿ, ಈ ದೇಶದ ಗಾಳಿ, ಈ ದೇಶದ ನೀರು, ಈ ದೇಶದಲ್ಲೇ ಇರುವಂಥ ಎಲ್ಲ ಸವಲತ್ತನ್ನು ಪಡೆದುಕೊಂಡು ಈ ರೀತಿ ಅದು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ತಲೆ ನೆಟ್ಟಿಗಿದೆಯಾ? ಅಲ್ಲ, ಯಾವ ಥರ ಮಾತಾಡ್ಬೇಕಂತ ಮಾತಾಡಿದಾರ, ಯಾವ ರೀತಿ ಉದ್ದೇಶದಿಂದ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅದೇ ರೀತಿ ಹೇಳಿಕೆಗಳು ಕೊಡ್ತಾರೆ? ಈ ಹೇಳಿಕೆ ವಿರುದ್ಧವಾಗಿ ಇವತ್ತು ನಾವು BJP ಯುವ ಮೋರ್ಚಾ ವತಿಯಿಂದ ಕೋಲಾರದ ಪೊಲೀಸ್ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂದು ಕಂಪ್ಲೇಂಟ್ನ ಕೊಟ್ಟಿರ್ತೀರಿ. ಮತ್ತು ಇದೇ ರೀತಿ ಹೇಳಿಕೆಗಳು ಇನ್ನು ಮುಂದೆ ಈ ರೀತಿ ದೇಶದ ವಿರುದ್ಧವಾಗಿ ಹೇಳಿಕೆಗಳು ಕೊಡುವಂಥದ್ದು, ನಮ್ಮ ಹಿಂದೂ ಧರ್ಮದ ವಿರುದ್ಧವಾಗಿ ಹೇಳಿಕೆಗಳು ಕೊಡುವಂಥದ್ದು, ವಿದೇಶದಲ್ಲಿ ಹೋಗ್ಬಿಟ್ಟು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡುವಂಥದ್ದು ಅವರು ಈ ರೀತಿ ಹೇಳಿಕೆಗಳು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಕೊಡ್ತಾ ಹೋದರೆ BJP ಯುವ ಮೋರ್ಚಾ ಕೋಲಾರ ಜಿಲ್ಲೆ ಯಾವತ್ತೂ ಸಹ ಇದನ್ನು ಸಹಿಸ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಈ ರೀತಿ ಹೇಳಿಕೆಗಳು ಕೊಟ್ಟರೆ ಉಗ್ರವಾದ ಹೋರಾಟ ಮಾಡ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ.